ಮದ್ದೂರು ಗಲಾಟೆ ಎಲ್ಲ ಆಯಿತು. ಈಗ ಬೂದಿ ಮುಚ್ಚಿದ ಕೆಂಡ ಅದು ಹಾಗೇ ಇರುತ್ತೆ. ಇನ್ನೊಂದು 3-4 ದಿನ ಆಮೇಲೆ ಜನ ಅವ್ರವ್ರ ಕೆಲಸಕ್ಕೆ ಅವ್ರವ್ರು ಹೋಗ್ತಾರೆ. ಇದಕ್ಕೆ ಮರೀಲೂಬೋದು, ಬೇರೆ ವಿಚಾರ. ಆದರೆ ಇದರ ಹಿಂದೆ ಮುಂದೆ ಆಟ ಆಡಿದ್ದ ನೌಟಂಕಿ ನಡೆಸಿದಂತಹ ಅವರುಗಳನ್ನು ಮಾತ್ರ ಜನ ನೆನಪಲ್ಲಿಟ್ಕೊಳ್ಳಿ, ಮರಿಬೇಡಿ. ಸದ್ಯದಲ್ಲೇ ಚುನಾವಣೆಗಳು ಬರುತ್ತವೆ. ಹೊಡೆದ್ರೆ ಹೆಂಗೆ ಹೊಡಿಬೇಕು ಅಂದರೆ ಮುಖಕ್ಕೆ ಎದ್ದೇಳಕ್ಕೆ ಹೋಗ್ಬಾರ್ದು, ಹಂಗೆ ಕೊಡಬೇಕು ಏಟ್ಗಳನ್ನು. ಆವಾಗ ದಾರಿಗೆ ಬರ್ತಾರೆ ಎಲ್ಲ. ಎಲ್ಲಿವರೆಗೂ ನೀವು ಗ್ಯಾರಂಟಿ ಜೀತದಾಳುಗಳ ಥರ ಓಟ್ ಹಾಕ್ತೀರಿ ಅಲ್ಲಿವರೆಗೆ ಇದಾಗೋದಿದೆಲ್ಲ. ಏನೋ ಸಾರ್ವಜನಿಕ ಸಾಮೂಹಿಕ ಗಣೇಶ ವಿಸರ್ಜನೆ ಮಾಡ್ತಾರೆ 28ನ ನಾಳಿದ್ರಲ್ಲಿ ಎಲ್ಲರೂ ಭಾಗವಹಿಸ್ತಾರಂತೆ. ಇವತ್ತು ಜಿಲ್ಲಾ ಮಂತ್ರಿಗಳ ಸಭೆಯಲ್ಲಿ ಶಾಂತಿ ಸಭೆ ಮಾಡಿದ್ರಂತೆ. BJP ಹಿಂದೂ ಮುಖಂಡರು ಸ್ಥಳೀಯರೆಲ್ಲ ಯಾರು ಹೋಗ್ಲಿಲ್ವಂತೆ, ನಾವು ಬರಲ್ಲ ಅಂತ. ಅದನ್ನ ನೆನ್ನೆ ಹೇಳಿದೆ, ಅದೊಂದು ಸ್ಟ್ಯಾಂಡರ್ಡ್ SOP ನಾಟಕದ ಒಂದು ಭಾಗ ಅದು. ಅಂದರೆ ದೃಶ್ಯಗಳು ಬರುತ್ತವಲ್ಲ, ಆ ದೃಶ್ಯಗಳಿದು ಎಲ್ಲ ಆದಮೇಲೆ ಫಸ್ಟ್ ಗಲಾಟೆ, ಆಮೇಲೆ ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಯಾರೋ ಎರಡು ಕಡೆಯಿಂದ, ಆಮೇಲೆ ಇವ್ರು ಡಿಫೆಂಡ್ ಮಾಡೋದು, ಇವ್ರನ್ನವ್ರು ಡಿಫೆಂಡ್ ಮಾಡೋದು, ಇವ್ರನ್ನವ್ರು ಬೈಯೋದು, ಆಮೇಲೆ ಒಂದು ಶಾಂತಿ ಸಭೆ. ಆ ಶಾಂತಿ ಸಭೆ ಇದು ಒಂದು ಸ್ಟ್ಯಾಂಡರ್ಡ್ ಇದು. ಆಮೇಲೆ ಒಂದು 1000 ಜನದ ಮೇಲೆ ಕೇಸು, ಅವ್ರ ಮನೆಯವ್ರನ್ನ ಹಾಳು ಮಾಡೋದು, ಅವ್ರ ಮನೆಯವರೆಲ್ಲ ಊರಿಗೆ ತಿರುಗಾಡ್ತಿರೋದು, ಇದಕ್ಕೆ ಕೋರ್ಟಿಗೆ ತಿರುಗಾಡ್ತಿರ್ಬೇಕು. ಇದೆಲ್ಲ ಸ್ಟ್ಯಾಂಡರ್ಡ್ ಇದು. ಹಾಂ, ಯಾವುದೇ ಕಲ್ಲು ತೂರಾಟಕ್ಕೋ ಇವತ್ತು ಮದ್ದೂರು ಬಂದ್ ಮಾಡ್ಕೊಂಡಿದ್ದಾರೆ. ಏನು ಗಲಾಟೆಗೆ ಇಲ್ಲ ಪುಣ್ಯಕ್ಕೆ. ಬಿಜೆಪಿಯವರಿಗೆ ಶಾಂತಿ ಕದಡದೇ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSSನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು ನೆಮ್ಮದಿನ ಹಾಳು ಮಾಡಿ ನಾಳೆ ನಾವು ಹೋಗ್ತಾ ಇದ್ದೀರಿ, ಧರ್ಮದ ಉಳಿವಿಗೋಸ್ಕರ ಹೋಗ್ತಾ ಇದ್ದೀರಿ. ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಈ ತಾಲಿಬಾನ್ ಸರ್ಕಾರ ಯಾಕೆ ಕಾಂಗ್ರೆಸ್ ಏನಕ್ಕೆ ಹೋಗ್ಬಾರ್ದು? ಈಗ ಸಿದ್ದರಾಮಯ್ಯನವ್ರು ಕೇಳ್ತಿದ್ರಲ್ಲ ಅಲ್ಲಿ ಚಲೋ ಯಾವುದಕ್ಕೋ ಶಿವಮೊಗ್ಗ, ಯಾಕೆ ಬರಬಾರ್ದು? ಈಗ ಬಿಹಾರಕ್ಕೆ ನೀವು ಹೋಗಿದ್ರಲ್ಲ ಒಟ್ಟು ಚೋರಿ ಅನ್ಕೊಂಡು, ಎಲ್ಲಿ ಚೋರಿ? ಎಲ್ಲಿ ಸಿದ್ದರಾಮಯ್ಯ ಯಾವ್ದಾರು ದಾಖಲೆ ಕೊಟ್ಟಿದ್ದೀರಾ? ಯಾವ್ದಾರು ಕೊಟ್ರಿ, ತಗೊಂಬರ್ರಿ ನೋಡೋಣ. ಎಲ್ಲಿ ಚೋರಿನೇ ಇಲ್ಲಿಲ್ಲ ಅಲ್ಲೇ. ನೀವು ಯಾಕೆ ಹೋದ್ರಿ ಆ ಚೋರಿಗೆ? ನೀವು ಯಾಕೆ ಅಲ್ಲಿ ಬಿಹಾರಲ್ಲಿ ಯಾರು ಕರ್ನಾಟಕದಿಂದೆಲ್ಲ ಕರೆಸಿದ್ದಾರೆ ಈ ರಾಹುಲ್ ಗಾಂಧಿ ಅಂದರೆ? ಮುಸ್ಲಿಂ ಯುವಕರು ನೋಡಿದ್ರೆ ಮಸೀದಿ ಮುಂದೆ ಬರಬಾರ್ದು ಅಂತಾರೆ, ಇವ್ರು ನೋಡಿದ್ರೆ ಬೇರೆ ಜಿಲ್ಲೆಯವ್ರು ಬರಬಾರ್ದು. ಯಾಕೆ ಅದೇಂಗದು? ಯಾಕೆ ಬರಬಾರ್ದು? ಏನು ನಿಮ್ದೇನು ಸಾಮ್ರಾಜ್ಯನ ಅದು? ನಿಮ್ಮ ಪರ್ಮಿಷನ್ ತಗೊಂಬರ್ಬೇಕಾ ಯಾರು ಅಲ್ಲಿಗೆ? ಯಾಕೆ ಬರಬಾರ್ದು? ಹೋಗ್ರಿ, ಯಾರ್ಯಾರು ಬೇಕೋ ಎಲ್ಲರೂ ಹೋಗ್ರಿ ಎಲ್ಲರೂ. ಎಸ್. ಇನ್ನು ಬಾನು ಮುಷ್ತಾಕ್ಗೆ ದಸರಾ ಉದ್ಘಾಟಿಸಲು ಆಹ್ವಾನಿಸಿರುವುದನ್ನು ವಿರೋಧಿಸಿ ಹಿಂದೂ ಜಾಗರಣ ವೇದಿಕೆ ಇವತ್ತು ಚಾಮುಂಡಿ ಬೆಟ್ಟ ಚಲೋವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೆ ತಿರುಗೇಟು ಎಂಬಂತೆ ದಲಿತ ಸಂಘಟನೆ ಕೂಡ ಮಾಡಿದ್ರೆ ಮುಸ್ಲಿಮರು ಮಾಡಬೇಕು, ದಲಿತ ಸಂಘಟನೆ ಯಾಕೆ? ಅವ್ರ ಪರವಾಗಿ ಮೈಸೂರಲ್ಲಿ 1-2-3 ಇದೆ ಸಂಘಟನೆಗಳು. ಅವರು ಒಂದು ಸ್ಟ್ಯಾಂಡ್ ತಗೋತಾರೆ. ಅವ್ರು ಸ್ಟ್ಯಾಂಡ್ ತಗೊಳ್ಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಈ ವಿಚಾರದಲ್ಲಿ ಈಗ ಮುಸ್ಲಿಂ ತಗೊಂಡ್ರೆ ಹೌದು, ನಾವು ಇದನ್ನ ಒಪ್ಕೊಳ್ತೀವಿ ಅಥವಾ ಇಲ್ಲ ಅನ್ನೋದು. ಆಲ್ ರೈಟ್. ಈಗ ಅಲ್ಲಿ ಬಿಟ್ಟಿರುವ ಇಬ್ಬರಿಗೂ ಅಲ್ಲ, ಇವ್ರನ್ನ ಮಾತ್ರ ಹಿಂದೂ ಜಾಗರಣ ವೇದಿಕೆಯವ್ರನ್ನ ಮಾತ್ರ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸರ್. ದಲಿತ ಸಮುದಾಯದವ್ರನ್ನ ಅರೆಸ್ಟ್ ಮಾಡದೆ ಹಾಗೆ ಕಳಿಸ್ತಾರೆ. ಈ ತಾರತಮ್ಯ ಆದ್ರೆ ತಾರತಮ್ಯ ಅಂತ ಪ್ರೊಟೆಸ್ಟ್ ಮಾಡಿ ಗಲಾಟೆ ಆಗಲಿ. ಪೊಲೀಸರು ಸರ್ಕಾರಗಳಿಗೆ ಹಿಂಸೆ ಮತ್ತು ಗಲಾಟೆನೇ ನಮ್ಗೆ ಅರ್ಥ ಆಗತ್ತೆ ಅನ್ನೋದಾದ್ರೆ ಕಾಂಟ್ ಹೆಲ್ಪ್ ಸಮ್ಟೈಮ್ಸ್. ಅವಾಗ ಅದಾಗಬಾರ್ದು. ಅದು ನನ್ನ ಪ್ರಕಾರದಲ್ಲಿ ಅವ್ರು ಬಯಸೋದೇ ಹಾಗಾದ್ರೆ ಕಷ್ಟ ಆಗತ್ತೆ ಪರಿಸ್ಥಿತಿ. ಇಟ್ ವಿಲ್ ಬಿ ವೆರಿ ಟಫ್. ಹಂಗಾಗಬಾರ್ದು ಆಕ್ಚುಲಿ. ಯಾರು ಅಣತಿ ಅಂತ ಕೆಲಸ ಮಾಡ್ತಾರೆ ಅನ್ನೋ ಪ್ರಶ್ನೆ. ಎಸ್. ಆಮೇಲೆ ಅದು ಯಾರೋ ಕೇಳಿದ್ದಾರೆ, ದಸರಾ ಯಾವ್ದಾದ್ರು ಜಾತಿಗೆ ಸೇರಿದ ಕಾರ್ಯಕ್ರಮನೋ ಅಂತ. ಅವರ ಸೂಪರ್ ಇಂಟೆಲಿಜೆಂಟ್ ಸಾಹೇಬ್ರು, ಮೈಸೂರು ಮಂತ್ರಿ. ಅಲ್ಲ, ಜಾತಿ ಅಲ್ಲ. ಧರ್ಮಲೇಪನ ಎಷ್ಟು ಸರಿ? ಧರ್ಮದ್ದೇ ಕಾರ್ಯಕ್ರಮ, ಲೇಪನ ಏನ್ರಿ ಬಂತು? ನಿಮ್ಮ ತಲೆ ಒಳ್ಳೆ ಕತೆ ಐತಲ್ಲ ಇವ್ರದ್ದು. ಈ ಮಾದೇವಪ್ಪನವ್ರಿಗೆ ಯಾರು ಹೇಳ್ಕೊಡೋದು? ಎಲ್ಲನೂ ಲೇಪನ ಏನು ಬಂತು? ಧರ್ಮದ್ದೇ ಅದು. ನೀವದನ್ನ ಹೆಂಗೆ ಬೇಕಾದ್ರೂ ಬದಲಾಯಿಸ್ಕೊಂಡ್ಬಿಡ್ಬೋದು ಬೇಕಾರೆ. ನಾಳೆ ಅವ್ರು ಇದರಲ್ಲಿ ನಾವೇನಾದ್ರೂ ಮಾಡ್ಲಿಕ್ಕೆ ಆಗತ್ತಾ? ನೀವು ಮಾಡಬೇಕಾಗೂ ಇಲ್ಲ, ಪ್ರಶ್ನೆ ಬೇರೆ ಅದ. ನೀವೇನ್ ಬೇಕಾದ್ರೂ ಮಾಡ್ಕೊಂಡ್ಬಿಡ್ಬೋದು. ಸರ್ಕಾರ ನಡೆಸುವ ಕಾರ್ಯಕ್ರಮಗಳನ್ನ ನೀವು ನಾಡ ಹಬ್ಬ ಜನರದ್ದು ಸರ್ಕಾರಿ ಕಾರ್ಯಕ್ರಮ ಅನ್ಕೋಬಹುದು ಅಷ್ಟೇ. ಮಿಕ್ಕಿದೆಲ್ಲ ಧರ್ಮನೇ. ಅದನ್ನ ಯಾರು ಇಲ್ಲ, ಧರ್ಮದ್ದೇ ಅಲ್ಲ ಅನ್ನೋದಿದ್ರೆ ಚಾಮುಂಡೇಶ್ವರಿ ಯಾಕೆ? ಭಾರತದ ಮ್ಯಾಪ್ ಇಟ್ಕೊಂಡು ಹೋಗ್ಬೇಕಪ್ಪ ನೀವು. ಇಂಡಿಯಾ ಮ್ಯಾಪ್ ಇಟ್ಕೊಂಡು ಹೋಗ್ಬೇಕಪ್ಪ. ಚಾಮುಂಡೇಶ್ವರಿ ಯಾಕೆ ಬರ್ತಾಳಲ್ಲಿ? ಎಸ್.
ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಮೈಸೂರು ದಸರಾ ಉದ್ಘಾಟನೆ ವಿವಾದ ತಾರಕೇರಿರುವ ಹೊತ್ತಲ್ಲೇ ತುಮಕೂರು ದಸರಾ ಸಂಭ್ರಮ ಕೂಡ ಇವ ವಿವಾದಕ್ಕೆ ಎಡೆ ಮಾಡಿಕೊಡ್ತು ಮತ್ತು ಈ ವಿಚಾರವನ್ನ ಈಗ ಹೈಕೋರ್ಟ್ ಮಟ್ಟಕ್ಕೂ ತೆಗೆದುಕೊಂಡು ಹೋಗಲಾಗಿದೆ. ಸರ್ಕಾರದ ವಿರುದ್ಧ ದಸರಾ ನಾಗರಿಕ ಸಮಿತಿ ಹೈಕೋರ್ಟ್ನಲ್ಲಿ ಕೇಸ್ ಹಾಕೊಂಡಿದೆ. ಇದರಿಂದ ತುಮಕೂರು ದಸರಾ ಉತ್ಸವ ರಾಜಕೀಯ ಕಾನೂನು ಹೋರಾಟದ ಕಣವಾಗಿ ಮಾರ್ಪಟ್ಟಿದೆ. ಕಳೆದ 33 ವರ್ಷಗಳಿಂದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ದಸರಾ ಆಚರಣೆಯನ್ನ ಮಾಡಲಾಗ್ತಾ ಇತ್ತು. ಈ ವೇಳೆ ನಗರ ತುಂಬೆಲ್ಲ ಭಾಗಧ್ವಜವನ್ನ ಹಾರಿಸಲಾಗಿತ್ತು. ಇದೇ ವಿಚಾರವಾಗಿ ಅಸಮಾಧಾನಗೊಂಡಿದ್ದಂತಹ ಪರಮೇಶ್ವರ್ ಅವರು 2023ರಲ್ಲಿ ತಮ್ಮ ಸರ್ಕಾರ ಬಂದ ನಂತರದಲ್ಲಿ ಜಿಲ್ಲಾಡಳಿತ ವತಿಯಿಂದ ದಸರಾವನ್ನ ಆಚರಣೆ ಮಾಡ್ಕೊಂಡ್ ಬಂದಿದ್ದಾರೆ. ಈಗ ನಮ್ಗೆ ಆ ಜಾಗದಲ್ಲಿ ಮಾಡೋದು ಕೊಡಿ ಅಂತ ಸಮಿತಿಯವರು ಕೇಳ್ತಿದ್ದಾರೆ. ಏನು ಪರಮೇಶ್ವರ್ ಬಿಡ್ರಿ, ಪರಮೇಶ್ವರ್ಗೆ ಏನು ಕೇಸರಿ ಮೇಲೆ ಯಾಕೆ ಇಷ್ಟೊಂದು ವಿರೋಧ ಸರ್? ಕೇಸರಿ ಧ್ವಜ ಹಾರಿಸಲೇಬಾರ್ದು ಅನ್ನೋದು, ಅದಕ್ಕೆ ಅವಕಾಶನೇ ಮಾಡ್ಕೊಡಲ್ಲ ಅನ್ನೋದು ಅವ್ರು ಯಾರ್ರೀ ಹೇಳಕ್ಕೆ? ಅದಕ್ಕೆ ಆ ಕಾರಣದಿಂದಲೇ ಈಗ ಜಿಲ್ಲಾಡಳಿತ ಹೇಳಕ್ಕೆ ಹಾರಿಸ್ತೀವಿ, ಏನು ಮಾಡ್ತೀವಿ ಮಾಡ್ಕೋ ಹೋಗು ಅನ್ಬೇಕು. ಏನು ಕೇಸ್ ಹಾಕ್ತೀರಾ? ಹಾಕೋ ಹೋಗು ಅನ್ಬೇಕು. ಭಗವದ್ ಧ್ವಜ ಹಾರಿಸಿದ್ರೆ ಅದು ಇನ್ಯಾವುದೋ ಒಂದು ಧ್ವಜ ಹಾರಿಸ್ಕೊಂಡ್ರೆ ಕೇಸ್ ಹಾಕಿದ್ರೆ ಏನು ಕೇಸ್ ಹಾಕ್ಬೋದು? ಒಬ್ಬೊಬ್ರೋಗಿ ಹಾಕಬೇಡಿ, ಸಾವಿರ ಜನ ಹೋಗಿ ಬಾವುಟ ಕಟ್ಟಿ ಅವ್ರು ಕಿತ್ತಾಕ್ಲಿ, ಕೇಸ್ ಹಾಕ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಏನು ಮಾಡ್ಕೋಬೋದು? ಕೋರ್ಟ್ಗೆ ಹೋಗ್ಬಿಟ್ಟು ಫೈನ್ ಕೇಳ್ತಾರೆ ಅಷ್ಟೇ ತಾನೇ. ಇನ್ನೇನು ಮಾಡೋಕ್ಕಾಗತ್ತೆ ಕೋರ್ಟಲ್ಲಿ? ಅದಕ್ಕೆ ಮೀರಿದಂತೆ ಏನಾಗುತ್ತೆ? ಏನು ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತಾರಾ? ಆ ಜಾಗ ಕೊಡಲ್ವಂತೆ ಸರ್. ಈ ಕೋರ್ಟಲ್ಲಿ ಹೋಗಿ ಕೇಳಿ. ಈಗ ಅವ್ರ ಮನೆ ಆಸ್ತಿನ ಪರಮೇಶ್ವರ್ ಅವ್ರದ್ದು ಟ್ರಸ್ಟ್ದ ಅದು ಪ್ರಾಪರ್ಟಿ, ಜಿಲ್ಲಾಡಳಿತದಿಂದ ಮಾಡ್ತಾ ಇದೀವಿ, ಅಲ್ಲಿಗೆ ಬಂದು ಸೇರ್ಕೊಳ್ಳಿ ಅಂತ ಅವ್ರು ಹೇಳೋದು. ಯಾರು? ಅದು ಬೇರೆ ವಿಚಾರ. ಸೇರ್ಕೊಳ್ಳೋದು ಬಿಡೋದು ಬೇರೆ ವಿಚಾರ. ನಮ್ಮ ಮನೇಲಿ ಸೇಮ್ ಹಂಗಾರೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ದಸರಾ ನೀವು ಬಂದು ಸೇರ್ಕೊಳ್ಳಿ ಅಂತಂದಂಗೆ ಸೇಮ್. ಅದೇ ಡಿ ಕೆ ಶಿವಕುಮಾರ್ ಕರೀತಾರಲ್ಲ, ಅದು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಅದೇ ಇದು ಯಾವುದೋ ಮೇಕೆದಾಟ್ ಎಲ್ಲ ಬನ್ನಿ, ಬಿಜೆಪಿ ಅವರೆಲ್ಲ ಬನ್ನಿ, ಎಲ್ಲರೂ ಕರೀತಾ ಇದ್ದೀನಿ ಕರ್ನಾಟಕದ್ದು, ಬನ್ನಿ 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 ಶಾಂತಿಯುತವಾಗಿ ನಡೆಸೋಣ. ತಕ್ಷಣ ಬಂದ್ಬಿಡ್ಬೇಕು. ಯಾರು ಬರ್ತಾರೆ? ಡಿ ಕೆ ಶಿವಕುಮಾರ್ ಈಗ ದಸರಾದು ತಾಯಿ ಚಾಮುಂಡೇಶ್ವರಿಗೆ ಹುಟ್ಟಿದಿಂದು ಅಂತ ಹೇಳಿದ್ರಲ್ಲಪ್ಪ, ನೀವು ಹೋಗಿ ಬಿಜೆಪಿ ಜೊತೆ ಸೇರ್ಕೊಳ್ರಿ. ರಾಜ್ಯದ ವಿಚಾರ, ಧರ್ಮದ ವಿಚಾರ ಹೋಗಿ ಸೇರ್ಕೊಳ್ರಿ. ನೀವೇ ಕರಿಬೇಕಾ ನಿಮ್ಮನ್ನ? ನೀವೇ ಹೋಗಿ ಸೇರ್ಕೊಂಬಿಡ್ರಿ. ಅವರು ಅದಾಗಲ್ವಾ? ಈ ಡೋಂಗಿತನಗಳಿಂದ